ಹಾಯ್ ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಹೊಸ ಅಪ್ಡೇಟು ಯುವನಿಧಿ ಅಪ್ಡೇಟು ಏನಪ್ಪಾ ಅಂದರೆ ಜೂನ್ ಎಂಡ್‌ವರೆಗೂ ಅಮೌಂಟ್ ಬರುತ್ತೆ ಅಂತ ಹೇಳಿದೆ. ಇನ್ನೂ 2 ಡೇಸ್ ಉಳಿದಿದೆ. 2 ಡೇಸಲ್ಲಿ ಸಂಡೇ ಮಂಡೇ ತನಕ ನಿಮ್ಮ ಅಮೌಂಟು ನಿಮ್ಮ ಅಕೌಂಟಲ್ಲಿ ಕ್ರೆಡಿಟ್ ಆಗಿರುತ್ತೆ. ನೀವು ಬೇಕಾದರೆ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾವ ಥರ ಅಮೌಂಟು ಏನು ಮಾಡಬೇಕು ಅಮೌಂಟ್ ಬರಬೇಕಾದ್ರೆ, ಯಾಕೆ ಬರ್ತಾ ಇಲ್ಲ ಅಮೌಂಟು, ಏನಕ್ಕೋಸ್ಕರ ಈ ಥರ ತೋರಿಸ್ತಾ ಇದೆ, ಎಲ್ಲರದು ಒಂದೇ ಥರ ಯಾಕೆ ತೋರಿಸ್ತಾ ಇದೆ, ಎಲ್ಲರದು ಬಂದಿದೆ ನಂದು ಅಮೌಂಟ್ ಯಾಕೆ ಬಂದಿಲ್ಲ, ಏನು ಮಾಡಬೇಕು ಬರಬೇಕಾದ್ರೆ, ಅವ್ರ ಥರ ನಮಗೂ ಅಮೌಂಟ್ ಬರಬೇಕಂದ್ರೆ ಏನು ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಮತ್ತು ಅವರಿಗೂ ಕೂಡ ಹೆಲ್ಪ್ ಆಗಲಿ ಈ ವಿಡಿಯೋಲಿಂದ. ಮತ್ತು ಇದೇ ಥರ ನೀವು ನಮಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಾವು ನಿಮಗೋಸ್ಕರ ಹೊಸ ಹೊಸ ಯಾವುದಾದ್ರೂ ಅಪ್ಡೇಟ್ ಇದ್ದರೆ ತರ್ತಾ ಇರ್ತೀವಿ. ಹಾಗೆ ಅದಕ್ಕೋಸ್ಕರ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಒತ್ತಿದರೆ ನಿಮಗೆ ಬೇಗನೆ ನಮ್ಮ ನೋಟಿಫಿಕೇಷನ್ ಸಿಗುತ್ತೆ. ಯಾವುದೇ ವಿಡಿಯೋ ಯಾವುದೇ ಥರ ಏನಾದರೂ ಅಪ್ಡೇಟ್ ಇದ್ದರೆ ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ. ಯಾವಾಗಲೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಕೆಲವ್ರದ್ದು ಇನ್ನಾದ್ರೂ ಅಮೌಂಟ್ ಬಂದಿಲ್ಲ. ಕೆಲವ್ರದ್ದು ಬಂದಿದೆ, ಕೆಲವ್ರದ್ದು ಇನ್ನೂ ಅಮೌಂಟೇ ಬಂದಿಲ್ಲ. ಕೆಲವೊಂದು ಜಿಲ್ಲೆಗಳಿಗೆ ಅಮೌಂಟು ಕ್ರೆಡಿಟ್ ಆಗಿದೆ. ಅಂದರೆ ಕೆಲವೊಂದು ಜಿಲ್ಲೆಗಳಿಗೆ ಅಮೌಂಟು ಅರ್ಧ ಸ್ಟೂಡೆಂಟ್ ಕ್ರೆಡಿಟ್ ಆಗಿದೆ, ಅರ್ಧ ಸ್ಟೂಡೆಂಟ್ಗಳಿಗೆ ಇನ್ನೂ ಅಮೌಂಟ್ ಬಂದಿಲ್ಲ, ಪೆಂಡಿಂಗ್ ಇದೆ. ಈ ಥರ ಆಗ್ತಾಯಿದೆ. ಯಾಕಪ್ಪ ಅಂದರೆ ನಿಮಗೂ ಗೊತ್ತಿದೆ, ನೀವು ಸುಮಾರು ವಿಡಿಯೋಗಳು ನೋಡಿರ್ತೀರ. ಅದರಲ್ಲಿ ಯಾವ್ಯಾವ ಜಿಲ್ಲೆ ಅಂತ ಹೆಸರು ಕೂಡ ಹೇಳ್ತಾರೆ. ಏನು ಮಾಡೋಕ್ಕಾಗತ್ತೆ. ಕೆಲವರು ಅಂದಿರ್ತಾರೆ ಬೆಂಗಳೂರಿಗೆ ಬಂದಿದೆ, ಆದರೆ ಇನ್ನೊಂದು ವಿಡಿಯೋದಲ್ಲಿ ನೋಡಿದ್ರೆ ಕೆಲವರು ಇನ್ನೂ ಬಂದೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಒಬ್ಬೊಬ್ರದ್ದು ಒಂದೇ ಥರ ಇರಲ್ಲಲ್ಲ. ಆ ಜಿಲ್ಲೆಯಲ್ಲಿ ಒಬ್ಬರು ಜನಕ್ಕೆ ಬಂದಿರುತ್ತೆ, ಕೆಲವೊಬ್ರು ಜನಕ್ಕೆ ಬಂದಿರಲ್ಲ. ಆ ಥರನೂ ಇರುತ್ತೆ. ಅದಕ್ಕೋಸ್ಕರ ಯಾರಿಗೂ ಬ್ಲೇಮ್ ಮಾಡೋಕ್ಕೆ ಹೋಗಬಾರ್ದು ನಾವು. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಹೇಳೋದೇನಪ್ಪ ಅಂದರೆ ನೀವು ಕೂಡ ಏನಂತ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಮೌಂಟ್ ಬರೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮ್ಮ ವಿಡಿಯೋನ ನೀವು ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೆ ಒಂದು ಒಳ್ಳೆಯ ಸುದ್ದಿಯಾಗಿರುತ್ತೆ ಇದು ವಿಡಿಯೋದಲ್ಲಿ. ಏನಪ್ಪ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದೆ ನಿಮಗೆ ಜೂನ್ ಎಂಡ್‌ವರೆಗೂ ಅಮೌಂಟ್ ಬರುತ್ತೆ. ಮೆಸೇಜಲ್ಲೂ ಎಲ್ಲರಿಗೂ ಮೆಸೇಜಲ್ಲಿ ನಾನು ಕಮೆಂಟಲ್ಲಿ ಮೆಸೇಜ್ ಮಾಡಿದ್ದೀನಿ ಏನಂತ ಅದರ ಆನ್ಸರು. ಎಲ್ಲರೂ ನೋಡಿರ್ತೀರ ಅಂದ್ರೂ ಕೂಡ ನಾನು ಹೇಳಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಪ್ಲಿಕೇಶನ್ ವಿಲ್ 180 ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ಮತ್ತು ಇನ್ನೊಂದು ಅಪ್ಲಿಕೇಶನ್ ನಾಟ್ ಪ್ರೊವೈಡೆಡ್ ಅಂತ ತೋರಿಸ್ತಾ ಇದೆ. ಇದು ಎಲ್ಲರ ಜನದ್ದು ಇದೇ ಪ್ರಾಬ್ಲಮ್ಮು. ಆಲ್ಮೋಸ್ಟ್ ಅಲ್ಲಿ ಕಮೆಂಟ್ ಮಾಡ್ದಲ್ಲಿ ಅರ್ಧಕ್ಕರ್ಧ ಕಮೆಂಟ್ ಇದೇ ಥರ ಇದೆ ನಂದು. ಅದಕ್ಕೋಸ್ಕರ ಇದ್ರ ಮೇಲೆ ಒಂದು ವಿಡಿಯೋನೇ ಮಾಡಿಬಿಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ 180 ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ಅಪ್ಲಿಕೇಶನ್ ನಾಟ್ ಪ್ರೊವೈಡೆಡ್ ಅಥವಾ ಈ ಥರ ಎಲ್ಲ ತೋರಿಸ್ತಾ ಇದೆಯಲ್ಲ, ಅದು ಏನಕ್ಕೆ ತೋರಿಸ್ತಾ ಇದೆಯಪ್ಪ ಅಂದರೆ ಅದು ಗೌರ್ಮೆಂಟ್ ಕಡೆಯಿಂದ ಅಪ್ಡೇಟ್ ಆಗಿರಲ್ಲ. ಅದಕ್ಕೋಸ್ಕರ ಈ ಥರ ತೋರಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ಕ್ವಶನ್ ಏನಾಗಿರುತ್ತೆ ಇವಾಗ ಅಂದರೆ ಗೌರ್ಮೆಂಟ್ ಕಡೆಯಿಂದ ಯಾವಾಗ ಅಪ್ಡೇಟ್ ಆಗುತ್ತೆ? ಗೌರ್ಮೆಂಟ್ ಕಡೆಯಿಂದ ಅಪ್ಡೇಟ್ ಆಗಬೇಕಪ್ಪ ಅಂದರೆ ನಾವು ಹೇಳಕ್ಕೆ ಬರಲ್ಲ ಯಾವಾಗ ಅಪ್ಡೇಟ್ ಆಗುತ್ತೆ ಏನಾಗುತ್ತೆ ಅಂತ. ಅದು ಗೌರ್ಮೆಂಟ್ ಕಡೆಯಿಂದ ಬಿಟ್ಟಿದ್ದು. ನಾವು ಏನು ಮಾಡೋಕ್ಕಾಗಲ್ಲ ಅದರಲ್ಲಿ. ನಾವು ಕೂಡ ಏನು ಮಾಡೋದಾಗಲ್ಲ, ನೀವು ಏನು ಮಾಡೋದಾಗಲ್ಲ. ಯಾಕಪ್ಪ ಅಂದರೆ ನಿಮ್ಮದೇ ಒಂದು ಅಂತ ಅಮೌಂಟ್ ರಿಲೀಸ್ ಮಾಡೋದಂತ ಅವ್ರದ್ದು ಒಂದೇ ಕೆಲಸ ಇರಲ್ಲ. ಅವ್ರದ್ದು ಅನ್ನಭಾಗ್ಯ ಯೋಜನೆ ಆಯಿತು, ಗೃಹಲಕ್ಷ್ಮಿ ಯೋಜನೆ ಆಯಿತು, ಇವೆಲ್ಲ 108 ಯೋಜನೆಗಳು ಇರ್ತವೆ ಇವಾಗ. ಎಲ್ಲರಿಗೂ ಫಂಡ್ ರಿಲೀಸ್ ಮಾಡಬೇಕಲ್ವಾ ತಿಂಗಳ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ಬೋದು. ಅಂದ್ರೂ ಅಮೌಂಟ್ ನಿಮಗೆ ಕ್ರೆಡಿಟ್ ಆಗುತ್ತೆ. ಅವ್ರು ಹೇಳಿದ್ದಾರೆ ಅಮೌಂಟ್ ಬರೋದೇ ಇಲ್ಲ ಅಂತ ಏನೂ ಹೇಳಿಲ್ವಾ. ಸ್ವಲ್ಪ ಲೇಟ್ ಆಗುತ್ತೆ, ವೇಟ್ ಮಾಡಿ. ಯಾಕಂದರೆ ಏನೂ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಅಮೌಂಟ್ ಬರಬೇಕಂದ್ರೆ ಸ್ವಲ್ಪ ಸ್ಲೋ ಆಗ್ಬೋದು. ನೀವು ವೇಟ್ ಮಾಡಿ. ಎಲ್ಲರದ್ದು DDPI ಪೆಂಡಿಂಗು ಅಥವಾ ಆ ಥರ ತೋರಿಸ್ತಾ ಇದ್ರೆ ಏನು ಮಾಡಬೇಕು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ, ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. DDPI ಪೆಂಡಿಂಗ್ ಅಂತ ತೋರಿಸ್ತಾ ಇದ್ದರೆ ನೀವು DDPI ಆಫೀಸ್ಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದೆ. ನೀವು ಚೆಕ್ ಮಾಡಿಸ್ಕೊಂಡು ಬಂದರೂ ಕೂಡ ಅದೇ ಥರ ತೋರಿಸ್ತಾ ಇದ್ದರೆ ನೀವು ವೇಟ್ ಮಾಡಿ. ಅದು ಸ್ಟೇಟಸ್ ಚೇಂಜ್ ಆಗುತ್ತೆ, ಬೇಗನೆ ಚೇಂಜ್ ಆಗುತ್ತೆ. ಸಂಡೇ ಮಂಡೇವರೆಗೂ ಚೇಂಜ್ ಆಗುತ್ತೆ. ಅಮೌಂಟ್ ಎಲ್ಲರ ಅಕೌಂಟಿಗೂ ಕ್ರೆಡಿಟ್ ಆಗುತ್ತೆ ಅಂತ ನನ್ನ ಭರವಸೆ ಇದೆ. ನೀವು ಕೂಡ ಇದೇ ಭರವಸೆಯಲ್ಲಿ ಇದೇ ನಂಬಿಕೆಯಲ್ಲಿ ಇರಿ. ನಿಮಗೂ ಅಮೌಂಟ್ ಬೇಗನೆ ಬರುತ್ತೆ. ಪಾಸಿಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಅದೇ ಇದ್ದರೆ ಮಾತ್ರ ನೀವು ಚೆನ್ನಾಗಿ, ನಿಮಗೂ ಕೂಡ ಒಂದು ಧೈರ್ಯ ಇರುತ್ತೆ ನಮಗೂ ಅಮೌಂಟ್ ಬರುತ್ತೆ. ಅಮೌಂಟ್ ಬರೋದೇ ಇಲ್ಲ ಅಂತ ಇರೋದಿಲ್ಲ, ಬರುತ್ತೆ. ನನ್ನದೇ ಮೆಸೇಜಲ್ಲಿ ನಾನು ಕೆಲವೊಂದು ಬಾರಿ ಒಂದು ವಿಡಿಯೋ ಮಾಡಿದ ತಕ್ಷಣ ಅದು ವಿಡಿಯೋ ಬಿಟ್ಟಿರ್ತೀನಿ. ವಿಡಿಯೋ ಬಿಟ್ಟೇ ಒಂದು 5 ನಿಮಿಷಕ್ಕೆ ಕೆಲವ್ದು ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ನನಗೆ ಮೆಸೇಜ್ ಕೂಡ ಅವರು ಮಾಡಿದ್ದಾರೆ. ಅಂದರೆ ಕಮೆಂಟ್ ಮಾಡಿದ್ದಾರೆ. ಯಾವ ಥರ ಅವ್ರದ್ದು 9K ಬಂದಿದೆ ಅಂತ, 3 ತಿಂಗಳದು ಒಂದೇ ಬಾರಿಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿದರು. ಹಿಂದಿನ ವಿಡಿಯೋದಲ್ಲಿಯೂ ಹೇಳಿದೆ ನಾನು. ಅವ್ರ ಕಮೆಂಟ್ ನೋಡಿ ನನಗೆ ತುಂಬ ಖುಷಿ ಆಯ್ತಂತ. ಮತ್ತು ನೀವು ಇದೇ ಥರ ನಿಮಗೆ ಯಾವುದೇ ಅಮೌಂಟ್ ಬಂದರೂ ಕೂಡ ನನ್ನ ಜೊತೆನೂ ಶೇರ್ ಮಾಡ್ಕೊಳ್ಳಿ. ನಮಗೂ ಕೂಡ ಖುಷಿ ಆಗುತ್ತೆ. ಯಾಕಂದರೆ ನಾವು ಅಪ್ಡೇಟ್ ಕೊಡ್ತಾ ಇರ್ತೀವಿ. ನಮ್ಮ ಅಪ್ಡೇಟ್ ಯಾರಿಗಾದರೂ ಯೂಸ್ ಆದರೆ ನಮಗೂ ಕೂಡ ಚೆನ್ನಾಗಿ ಅನಿಸುತ್ತೆ. ಮತ್ತು ನೀವು ಯಾವತ್ತೂ ನಿಮ್ಮ ಸಪೋರ್ಟ್ಗಾಗಿ ನಾವು ಇದ್ದಿರ್ತೀವಿ. ಯಾವುದೇ ಸ್ಕೀಮ್ ಆಗಲಿ, ಯಾವುದೇ ಗೌರ್ಮೆಂಟ್ ಸ್ಕೀಮ್ ಆಗಲಿ, ಬೇರೆದು ಯಾವುದಾದ್ರು ಗೌರ್ಮೆಂಟ್ ಜಾಬ್ ಆಗಲಿ, ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಲಿ, ಯಾವುದೇ ಥರನಾದರೂ ನಿಮಗೆ ವಿಡಿಯೋಸ್ಗಳು ಬೇಕಾದರೆ ಮತ್ತು ಯಾವುದೇ ಇನ್ಫಾರ್ಮೇಷನ್ ಬೇಕಾದರೆ ನಮಗೆ ಕಮೆಂಟ್ ಮಾಡಿ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದರೂ ಕೂಡ ನೀವು ಯಾರೂ ಕಮೆಂಟ್ ಮಾಡಿದಿಲ್ಲ, ಬೇಕಾಗಿಲ್ಲ ಅಂತ ಅನಿಸುತ್ತೆ. ಅಂದರೂ ಕೂಡ ನಾನು ಕೆಲವೊಬ್ಬರಿಗೆ ಹೆಲ್ಪ್ ಆಗುತ್ತೆ.
ನೀವು ಅಲ್ಲದೆ ಬೇರೆದವರು ನೋಡೇ ನೋಡ್ತಾರೆ ಅಂತ ನನಗೆ ನಂಬಿಕೆ ಅದ. ಅದಕ್ಕೋಸ್ಕರ ನಾನು ಒಂದು ಗೋರ್ಮೆಂಟ್ ಸ್ಕೀಮ್ ಆಗಲಿ, ಯಾವುದೇ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಲಿ, ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ನೋಡ್ತಾ ಇರಿ, ನಿಮಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾನು ಒಳ್ಳೆ ಸುದ್ದಿ ಹೇಳ್ತೀನಪ್ಪ ಅಂತ ಹೇಳಿದೆ. ಏನಪ್ಪ ಅಂದರೆ, ಅದು ಜೂನ್ ಎಂಡ್ವರೆಗೂ ಅಮೌಂಟ್ ನಿಮಗೆ ಖಂಡಿತ ಕ್ರೆಡಿಟ್ ಆಗುತ್ತೆ. ನಾವು ಕಾಲ್ ಮಾಡಿ ಕೇಳಿದ್ದೀವಿ, ಅವ್ರು ಜೂನ್ ಎಂಡ್ವರೆಗೂ ಎಲ್ರಿಗೂ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಕೆಲವರಿಗೆ ಅದು ಗೋರ್ಮೆಂಟಿಂದ ಅಪ್ಡೇಟ್ ಆಗಿಲ್ಲ, ಅದೂ ಅಪ್ಡೇಟ್ ಆಗುತ್ತೆ. ಸ್ಟೇಟಸ್ ಕೂಡ ಚೇಂಜ್ ಆಗುತ್ತೆ, ಎಲ್ಲನೂ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ, ತಾಳ್ಮೆ ಇರಲಿ, ಅಮೌಂಟ್ ಬಂದೇ ಬರುತ್ತೆ ಅಂತ ನನಗೂ ಗ್ಯಾರಂಟಿ ಇದೆ. ಯಾಕಂದರೆ ನಾನು ಕಾಲ್ ಮಾಡಿ ಆಲ್ರೆಡಿ ಅವ್ರಿಗೆ ಕೇಳಾಗಿದೆ. ಅದಕ್ಕೋಸ್ಕರ ನೀವು ಕೂಡ ವೇಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಇದೇ ಥರ ವಿಡಿಯೋ ಬೇಕಾದಲ್ಲಿ ನಮಗೆ ಲೈಕ್ ಮಾಡಿ. ಮತ್ತು ಇದೇ ಥರ ನೀವು ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.